ಗೈಸ್, ನಿಮ್ ಚಾನಲ್ಗೆ ವ್ಯೂಸ್ ಬರ್ತಿಲ್ವಾ, ಸಬ್ಸ್ಕ್ರೈಬರ್ಸ್ ಆಗ್ತಿಲ್ವಾ, ನಿಮ್ ಚಾನಲ್ ಗ್ರೋತ್ ಆಗ್ತಿಲ್ವಾ, ಎಷ್ಟೇ ವರ್ಷದಿಂದ ಕಷ್ಟಪಟ್ಟು ನೀವು ವರ್ಕ್ ಮಾಡ್ತಾ ಇದ್ರು ಕೂಡ ನಿಮ್ ಚಾನಲ್ ಗ್ರೋ ಆಗ್ತಿಲ್ಲ ಅಂತಂದ್ರೆ ಅದಕ್ಕೆ 5 ಮಿಸ್ಟೇಕ್ ಮೇನ್ ಆಗಿ ಕಾರಣ. ಓಕೆನಾ? ಸೊ ಅಪ್ಪಿ ತಪ್ಪಿ ಕೂಡ ನೀವು ಈ 5 ಮಿಸ್ಟೇಕ್ ಅನ್ನ ಮಾಡ್ತಾ ಇದ್ರೆ ನಿಮ್ ಚಾನಲ್ ಇನ್ ಮುಂದೆನೂ ಕೂಡ ವ್ಯೂಸ್ ಬರಲ್ಲ, ಸಬ್ಸ್ಕ್ರೈಬರ್ಸ್ ಆಗಲ್ಲ, ಯಾವ ಕಾರಣಕ್ಕೂ ಗ್ರೋ ಆಗಲ್ಲ. ಸೊ ಯಾವ್ದದು 5 ಮಿಸ್ಟೇಕ್ ಅಂತ ಹೇಳ್ತೀನಿ. ಫುಲ್ ವಿಡಿಯೋ ನೋಡ್ಕೊಂಡು ಆ ತಪ್ಪು ಮಾಡ್ತಾ ಇದ್ರೆ ಈಗಲೇ ಸರಿ ಮಾಡ್ಕೊಳ್ಳಿ. ಓಕೆನಾ? ಸೊ ವಿಡಿಯೋ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ವೆಲ್ಕಮ್ ಬ್ಯಾಕ್ ಟು ಆರ್ ಕನ್ನಡತಿ ಯೂಟ್ಯೂಬ್ ಚಾನಲ್. ಸೊ ಫಸ್ಟ್ ಟೈಮ್ ಚಾನಲ್ನ ನೋಡ್ತಾ ಇರೋರು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕೂಡ ಸೆಲೆಕ್ಟ್ ಮಾಡ್ಕೊಂಡು ಈ ಒಂದು ವಿಡಿಯೋಗೆ ಲೈಕ್ ಕೊಡಿ. ಏನೇ ಡೌಟ್ ಇದ್ರು ಕಮೆಂಟ್ ಮಾಡಿ. ಸೊ ಮೊದಲನೇ ಬಂದು ರಾಂಗ್ ನೀಚನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದು, ಅಂದ್ರೆ ಮಿಕ್ಸ್ ಕಂಟೆಂಟ್ ಮಾಡೋದು. ಒಂದಿನ ವ್ಲಾಗ್ ವಿಡಿಯೋಸ್ ಹಾಕೋದು, ಇನ್ನೊಂದಿನ ಟೆಕ್ನಾಲಜಿ ವಿಡಿಯೋಸ್, ಇನ್ನೊಂದಿನ ಎಜುಕೇಶನ್ ಬಗ್ಗೆ ವಿಡಿಯೋ ಮಾಡೋದು. ಈ ರೀತಿ ಒಂದು ರಾಂಗ್ ನೀಚನ್ನ ಸೆಲೆಕ್ಟ್ ಮಾಡಿದಾಗ ಯೂಟ್ಯೂಬ್ ಅಲ್ಗೋರಿದಮ್ಗೆ ಕನ್ಫ್ಯೂಸ್ ಆಗುತ್ತೆ. ಸೊ ಇವರು ಯಾವ ಕೆಟಗರಿಯಲ್ಲಿ ವಿಡಿಯೋಸ್ ಮಾಡ್ತಿದ್ದಾರೆ, ನಾನು ಯಾವ ಜನಕ್ಕೆ ಇವ್ರ ವಿಡಿಯೋಸ್ನ ರೆಕಮೆಂಡ್ ಮಾಡಬೇಕು ಅಂತ ಹೇಳಿ ಫುಲ್ ಕನ್ಫ್ಯೂಷನ್ ಆಗುತ್ತೆ. ಸೊ ಆಗ ಏನ್ ಮಾಡುತ್ತೆ, ನಿಮ್ ಚಾನಲ್ ಅನ್ನ ಮತ್ತೆ ನಿಮ್ಮ ವಿಡಿಯೋಸ್ಗಳನ್ನ ಜನರಿಗೆ ರೆಕಮೆಂಡ್ ಮಾಡೋದನ್ನ ಸ್ಟಾಪ್ ಮಾಡುತ್ತೆ. ಸೊ ಹಾಗಾಗಿ ಯೂಟ್ಯೂಬ್ ಅಲ್ಗೋರಿದಮ್ ಗೊತ್ತಾಗಬೇಕು ಅಂತಂದ್ರೆ ನೀವು ಒಂದು ಕೆಟಗರಿಯಲ್ಲಿ ಒಂದು ಕಂಟೆಂಟ್ ನ ಸೆಲೆಕ್ಟ್ ಮಾಡ್ಕೊಂಡು ಮಾಡಬೇಕು. ಮಾಡಿದ್ರೆ ಕುಕಿಂಗ್ ಚಾನಲ್ಲೇ ಮಾಡಬೇಕು, ಇಲ್ಲ ಅಂತಂದ್ರೆ ಎಜುಕೇಶನ್ನೇ ಮಾಡಬೇಕು, ಇಲ್ಲ ಅಂತಂದ್ರೆ ಟೆಕ್ನಾಲಜಿನೇ ಮಾಡಬೇಕು. ಓಕೆನಾ? ಸೊ ಒಂದು ನೀಚನ್ನ ಸೆಲೆಕ್ಟ್ ಮಾಡ್ಕೊಂಡು ನೀವು ಕಂಟೆಂಟ್ ಮಾಡ್ತಾ ಬಂದ್ರೆ ಯೂಟ್ಯೂಬ್ ಅಲ್ಗೋರಿದಮ್ ನಿಮ್ಮ ವಿಡಿಯೋಸ್ಗಳನ್ನ ಸೊ ಆ ಕಂಟೆಂಟ್ಗಳನ್ನ ನೋಡುವಂತಹ ಜನರಿಗೆ ರೆಕಮೆಂಡ್ ಮಾಡುತ್ತೆ. ಓಕೆನಾ? ಸೊ ಅಲ್ಲಿ ನಿಮ್ಗೆ ವ್ಯೂಸ್ ಅನ್ನೋದು ಬರೋದು. ಓಕೆನಾ? ಸೊ ಈ ತಪ್ಪುಗಳನ್ನ ಯಾರು ಮಾಡಬೇಡಿ. ಮಿಕ್ಸ್ ಕಂಟೆಂಟ್ ನ ಯಾವತ್ತೂ ಮಾಡಕ್ ಹೋಗ್ಬೇಡಿ. ಇನ್ನ ಎರಡನೇ ರೀಸನ್ ಬಂದು ವೀಕ್ ತಮ್ನೈಲ್. ಸೊ ತಮ್ನೈಲು ಅಟ್ರಾಕ್ಟಿವ್ ಆಗಿ ಮಾಡದೇ ಇರೋದು ಕೂಡ ಮೇನ್ ರೀಸನ್. ಓಕೆನಾ? ಸೊ ಒಂದು ತಿಳ್ಕೊಳ್ಳಿ ಗೈಸ್, ಯೂಟ್ಯೂಬ್ ಅಲ್ಗೋರಿದಮ್ ನಿಮ್ಮ ವಿಡಿಯೋಸ್ನ ಜಾಸ್ತಿ ಜನಕ್ಕೆ ರೆಕಮೆಂಡ್ ಮಾಡಬೇಕು ಅಂತಂದ್ರೆ ನಿಮ್ಮ ತಮ್ನೈಲ್ ಕೂಡ ಅಷ್ಟೇ ಚೆನ್ನಾಗಿರ್ಬೇಕು. ಸೊ ನೋಡಿ, ತಮ್ನೈಲ್ನ ನಾವು ಎಷ್ಟು ಚೆನ್ನಾಗಿ ಅಟ್ರಾಕ್ಟಿವ್ ಆಗಿ ಮಾಡ್ತೀವೋ ಜನ ಆ ತಮ್ನೈಲ್ನ ನೋಡಿ ತಕ್ಕಂತ ಕ್ಲಿಕ್ ಮಾಡಬೇಕು, ಆ ಲೆವೆಲ್ಗೆ ಮಾಡಬೇಕು. ಸೊ ಜನ ತಮ್ನೈಲ್ನ ನೋಡಿ ಕ್ಲಿಕ್ ಮಾಡಿದ್ರೆ ಅಲ್ಲಿ CTR ಲೆವೆಲ್ ಜಾಸ್ತಿ ಆಗ್ತಾ ಹೋಗುತ್ತೆ. ಒಂದು 10% ಆಯ್ತು ಅಂತಂದ್ರೆ ನಿಮ್ಮ ಆ ಒಂದು ವಿಡಿಯೋನ ಮತ್ತಷ್ಟು ಜನಕ್ಕೆ ರೆಕಮೆಂಡ್ ಮಾಡುತ್ತೆ. ಇಂಪ್ರೆಷನ್ ಥಾಟ್ ರೇಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆನಾ? ಸೊ ಹಾಗಾಗಿ ನಿಮ್ಮ ವಿಡಿಯೋಗಳಿಗೆ ವ್ಯೂಸ್ ಇನ್ಕ್ರೀಸ್ ಆಗಬೇಕು ಅಂತಂದ್ರೆ ತಮ್ನೈಲ್ ಕೂಡ ವೆರಿ 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 ಇಂಪಾರ್ಟೆಂಟ್. CTR ಲೆವೆಲ್ ಜಾಸ್ತಿ ಆಯ್ತು ಅಂತಂದ್ರೆ ಆಟೋಮೆಟಿಕ್ಲಿ ಯೂಟ್ಯೂಬ್ ಅಲ್ಗೋರಿದಮ್ ನಿಮ್ಮ ವಿಡಿಯೋಸ್ಗಳನ್ನ ಮತ್ತಷ್ಟು ಜನಕ್ಕೆ ರೀಚ್ ಮಾಡುತ್ತೆ. ಓಕೆನಾ? ಸೊ ಒಂದ್ ತಿಳ್ಕೊಳ್ಳಿ, ನಿಮ್ಮ ವಿಡಿಯೋ ಹೋಮ್ ಪೇಜ್ ಅಲ್ಲಿ ಯೂಟ್ಯೂಬ್ ಅನ್ನ ಓಪನ್ ಮಾಡಿದಾಗ ಹೋಮ್ ಪೇಜ್ ಬರುತ್ತಲ್ವಾ, ಅಲ್ಲಿ ರೆಕಮೆಂಡ್ ಆಗ್ತಿಲ್ಲ ಅಂತಂದ್ರೆ ಯಾವತ್ತು ವಿಡಿಯೋ ವೈರಲ್ ಆಗಲ್ಲ ಅಂತಾನೆ ಅರ್ಥ. ಸೊ ಅಲ್ಲಿ ರೆಕಮೆಂಡ್ ಆಗ್ಬೇಕು ಅಂತಂದ್ರೆ ಇಂಪ್ರೆಷನ್ ಜಾಸ್ತಿ ಹೋಗ್ಬೇಕು. ಅಂದ್ರೆ ಯೂಟ್ಯೂಬ್ ಅಲ್ಗೋರಿದಮ್ ಅದನ್ನ ನಿಮ್ಮ ವಿಡಿಯೋನ ಶೇರ್ ಮಾಡಬೇಕು, ಪುಷ್ ಮಾಡಬೇಕು ಅಂತಂದ್ರೆ ವಿಡಿಯೋ ಕ್ವಾಲಿಟಿ ಕೂಡ ಚೆನ್ನಾಗಿರ್ಬೇಕು, ತಮ್ನೈಲ್ ಕೂಡ ಚೆನ್ನಾಗಿರ್ಬೇಕು. ಎಷ್ಟು ಜನ ಕ್ಲಿಕ್ ಮಾಡಿ ನೋಡ್ತಾ ಇದ್ದಾರೆ ಅನ್ನೋದು ತುಂಬಾ ಮ್ಯಾಟರ್ ಆಗುತ್ತೆ ಗೈಸ್. ಓಕೆನಾ? ಕ್ಲಿಕ್ ಮಾಡಿ ವಿಡಿಯೋ ನೋಡಿದ್ರೆ ಆಟೋಮೆಟಿಕ್ಲಿ ಯೂಟ್ಯೂಬ್ ರೆಕಮೆಂಡ್ ಮಾಡುತ್ತೆ. ಓಕೆನಾ? ಇನ್ನೊಂದು ಕನ್ಸಿಸ್ಟೆನ್ಸಿ ಇರೋದಿಲ್ಲ. ಸೊ ಗೈಸ್, ನೀವು ನೋಡಿ ಯೂಟ್ಯೂಬ್ ಚಾನಲ್ ಅನ್ನ ಓಪನ್ ಮಾಡಿದೀರಾ ಅಂತ ಅಂದ್ಮೇಲೆ ಕನ್ಸಿಸ್ಟೆನ್ಸಿಯನ್ನ ಮೇಂಟೈನ್ ಮಾಡೋದು ತುಂಬಾ ತುಂಬಾ ಇಂಪಾರ್ಟೆಂಟ್. ಇವತ್ತು ವಿಡಿಯೋ ಅಪ್ಲೋಡ್ ಮಾಡ್ತೀರಾ, ಇನ್ನು 3 ದಿನ ಅಪ್ಲೋಡೇ ಮಾಡಲ್ಲ. ಇನ್ನೊಂದು ಮುಂದಿನ ವಾರಕ್ಕೆ ಅಪ್ಲೋಡ್ ಮಾಡ್ತೀರಾ, ಇನ್ನು ಅದು ಬಿಟ್ಟು ಇನ್ನೊಂದು ವಾರ ಅಪ್ಲೋಡೇ ಮಾಡಲ್ಲ. ಸೊ ಈ ರೀತಿ ಮಾಡ್ತಾ ಇದ್ರೆ ಯಾವ ಕಾರಣಕ್ಕೂ ಎಷ್ಟೇ ವರ್ಷ ಆದ್ರೂ ನಿಮ್ ಯೂಟ್ಯೂಬ್ ಚಾನಲ್ ಗ್ರೋತ್ ಆಗೋದಿಕ್ ಚಾನ್ಸೇ ಇಲ್ಲ. ಓಕೆನಾ? ಸೊ ಇಲ್ಲಿ ಕನ್ಸಿಸ್ಟೆನ್ಸಿ ತುಂಬಾ ಮ್ಯಾಟರ್ ಆಗುತ್ತೆ. ಸೊ ಕನ್ಸಿಸ್ಟೆನ್ಸಿ ಇರ್ಬೋದು, ನೀಚ್ ಇರ್ಬೋದು, ಯೂಟ್ಯೂಬ್ ತಮ್ನೈಲ್ ಇರ್ಬೋದು, ಸಿಕ್ಕಾಪಟ್ಟೆ ಮ್ಯಾಟರ್ ಆಗುತ್ತೆ. ಸೊ ಇದನ್ನೆಲ್ಲ ನೀವು ಕರೆಕ್ಟ್ ಆಗಿ ಮೇಂಟೈನ್ ಮಾಡಬೇಕು. ಓಕೆನಾ? ಕನ್ಸಿಸ್ಟೆನ್ಸಿಯನ್ನ ಮೇಂಟೈನ್ ಮಾಡೋದ್ ಕಲೀರಿ. ಇವತ್ತು ವಿಡಿಯೋ ಅಪ್ಲೋಡ್ ಮಾಡ್ತೀರಾ, ಒಂದು ವಾರಕ್ಕೆ 3 ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ಇಲ್ಲ ಒಂದಿನ ಬಿಟ್ಟು ಒಂದಿನ ಅಪ್ಲೋಡ್ ಮಾಡ್ತೀನಿ, ನಿಮ್ಗೆ ಯಾವಾಗ ಟೈಮ್ ಸಿಗುತ್ತೆ ಅವಾಗ ಅಪ್ಲೋಡ್ ಮಾಡ್ತೀನಿ ಅನ್ನೋ ಮೆಂಟಾಲಿಟಿಯನ್ನ ಬಿಟ್ಬಿಡಿ. ಓಕೆನಾ? ಸೊ ಯೂಟ್ಯೂಬ್ ಅಲ್ಲಿ ಗ್ರೋತ್ ಆಗ್ಬೇಕು ಅಂತಂದ್ರೆ ಯೂಟ್ಯೂಬ್ಗೋಸ್ಕರ ನೀವು ಟೈಮ್ ಅನ್ನ ಕೊಡ್ಬೇಕು. ಟೈಮ್ ಇಲ್ಲ ಅಂದ್ರೂ ಟೈಮ್ ಅನ್ನ ಕೊಡ್ಬೇಕು. ಯಾಕಂತಂದ್ರೆ ಯೂಟ್ಯೂಬ್ ಅಲ್ಲಿ ಏನೋ ಒಂದು ಮಾಡ್ಬೇಕು ಅಂತ ಬಂದಿರ್ತೀರಲ್ವಾ. ಸೊ ಕನ್ಸಿಸ್ಟೆನ್ಸಿಯನ್ನ ತಪ್ಪದೆ ಮೇಂಟೈನ್ ಮಾಡಿ ಗೈಸ್. ಓಕೆನಾ? ಕನ್ಸಿಸ್ಟೆನ್ಸಿ ಕೂಡ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್. ಇನ್ನು 4ನೇ ರೀಸನ್ ಬಂದು ನೀವು ಯಾವುದೋ ಕಾಲದ ವಿಡಿಯೋನ ಮಾಡೋದು. ಮೀನ್ಸ್ ಈಗ ಜನ ಯಾವುದನ್ನ ಹೆಚ್ಚಾಗಿ ಸರ್ಚ್ ಮಾಡ್ತಾ ಇರ್ತಾರೆ, ಆ ಸರ್ಚ್ ಟಾಪಿಕ್ ಅನ್ನ ನೀವು ಮಾಡಲ್ಲ. ಸೊ ಒಂದ್ ತಿಳ್ಕೊಳ್ಳಿ ಗೈಸ್, ನಿಮ್ಮ ವಿಡಿಯೋ ಜನ ನೋಡ್ಬೇಕು ಅಂತಂದ್ರೆ ಜನಕ್ಕೆ ಯಾವ್ದು ಇಷ್ಟನೋ ಆ ವಿಡಿಯೋಸ್ಗಳನ್ನ ಮಾಡಿ. ಹೆಚ್ಚಾಗಿ ಯಾವ್ದು ಟ್ರೆಂಡಿಂಗ್ ಅಲ್ಲಿ ಇದೆ, ಜನ ಯಾವ್ದನ್ನ ಜಾಸ್ತಿ ಸರ್ಚ್ ಮಾಡ್ತಾ ಇದಾರೆ, ಸೊ ಯಾವ್ದು ಅವಶ್ಯಕತೆ ಇದೆ ಜನಗಳಿಗೆ ಅದನ್ನ ನೀವು ಟ್ರೆಂಡಿಂಗ್ ನ ಸರ್ಚ್ ಮಾಡ್ಬಿಟ್ಟು ಅದ್ರ ಬಗ್ಗೆ ತಿಳ್ಕೊಂಡು ವಿಡಿಯೋಸ್ಗಳನ್ನ ಮಾಡಿ. ಓಕೆನಾ? ಸೊ ಜನ ಸರ್ಚ್ ಮಾಡಿದ್ರೆ ಸಾಕು, ನಿಮ್ಮ ವಿಡಿಯೋಸ್ಗಳು ನೀವು ಆ ಒಂದು ಸರ್ಚ್ ವಿಡಿಯೋಗಳನ್ನ ಮಾಡಿದ್ರೆ ಅವ್ರಿಗೆ ಸಜೆಸ್ಟ್ ಆಗುತ್ತೆ. ಸೊ ಅಲ್ಲಿ ನಿಮ್ಮ ವಿಡಿಯೋಗಳನ್ನ ಕ್ಲಿಕ್ ಮಾಡಿ ನೋಡ್ತಾರೆ. ಸೊ
ಇಂಪ್ರೆಷನ್, ಥಾಟ್ ರೇಟ್ ಇರ್ಬೋದು, ಪ್ರತಿಯೊಂದು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ನಿಮ್ಮ ವಿಡಿಯೋಸ್ಗಳು ವೈರಲ್ ಆಗೋದಕ್ಕೆ ಶುರು ಆಗುತ್ತೆ. ಸೊ ಜಾಸ್ತಿ ವ್ಯೂಸ್ ಬರಬೇಕು ಅಂತ ಅಂದ್ರೆ, ನಿಮ್ಮ ವಿಡಿಯೋ ವೈರಲ್ ಆಗಬೇಕು ಅಂತಂದ್ರೆ ಸರ್ಚ್ ಲೀಸ್ಟ್ ಅಲ್ಲಿ ನಿಮ್ಮ ವಿಡಿಯೋ ಇರಬೇಕು. ಮೀನ್ಸ್ ಯಾವುದು ಟ್ರೆಂಡಿಂಗ್ ಅಲ್ಲಿ ಇದೆ, ಯಾವ ಟಾಪಿಕ್ ಓಡ್ತಾ ಇದೆ ಚೆನ್ನಾಗಿ, ಅದನ್ನ ನೀವು ಮಾಡಿ. ಓಕೆನಾ. ಸೊ ಇನ್ನೊಂದು ಲಾಸ್ಟ್ನೇದು 5ನೇದು ಬಂದು ಆಡಿಯನ್ಸ್ ರಿಯಾಕ್ಷನ್ನೇ ಇಲ್ಲದೆ ಇರೋದು. ಸೊ ಈಗ ಈ ವಿಡಿಯೋಸ್ ಮಾಡಿರ್ತೀರಾ, ಅಪ್ಲೋಡ್ ಮಾಡಿರ್ತೀರಾ ಯೂಟ್ಯೂಬ್ ಅಲ್ಲಿ, ಆ ವಿಡಿಯೋನ ಜನ ಸ್ವಲ್ಪ ನೋಡಿ ಹೋಗ್ಬಿಡ್ತಾರೆ. ಓಕೆನಾ. ಸೊ ಆ ರೀತಿ ಮಾಡಬಾರ್ದು. ವಿಡಿಯೋದಲ್ಲಿ ಜಾಸ್ತಿ ಕೊರಿಬಾರ್ದು. ಓಕೆನಾ. ಸ್ಟಾರ್ಟಿಂಗ್ ಅಲ್ಲಿ ಆಗತ್ತೆ, ಬಟ್ ಹೋಗ್ತಾ ಹೋಗ್ತಾ ನಿಮ್ಮ ವಿಡಿಯೋವನ್ನ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಹೋಗ್ಬೇಕು. ನನ್ನ ವಿಡಿಯೋಸ್ನೇ ಹಳೆ ಚಾನಲ್ ಅಲ್ಲಿ ಫಸ್ಟ್ ಅಪ್ಲೋಡ್ ಮಾಡಿದ್ ನೋಡಿದ್ರೆ ಸಿಕ್ಕಾಪಟ್ಟೆ ಯಪ್ಪ ಏನ್ ಹಿಂಗ್ ಕೊರ್ದಿದ್ದೀನಲ್ಲ ಅಂತ ನನಗೆ ಅನ್ಸ್ಬಿಡೋದು. ಓಕೆನಾ. ಜಾಸ್ತಿ ಕೊರಿಬಾರ್ದು. ನಾವೆಷ್ಟು ಕೊರಿತೀವೋ ಅಷ್ಟು ಜನ ಸ್ಕಿಪ್ ಮಾಡಿ ಹೋಗ್ತಾರೆ. ಜನ ಸ್ಕಿಪ್ ಮಾಡಿದ್ರು ಅಂತಂದ್ರೆ ನಿಮ್ಮ ವಿಡಿಯೋ ವೈರಲ್ ಆಗೋ ಲೆವೆಲ್ ಹೋಗ್ತಾ ಇದೆ ಅಂತ ಅರ್ಥ. ಓಕೆನಾ. ಸೊ ನೋಡಿ, ಸ್ಟಾರ್ಟಿಂಗ್ ಅಲ್ಲಿ ಒಂದು 30 ಸೆಕೆಂಡ್ಸ್ ಏನಿದೆ ಅದು ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್. ಆ 30 ಸೆಕೆಂಡ್ಸ್ ಜನ ಅಲ್ಲಾಡಬಾರ್ದು ನಿಮ್ ವಿಡಿಯೋನ ಬಿಟ್ಟು. ಆ ತರ ನೀವು ಆಡಿಯನ್ಸ್ ನ ಹಿಡ್ದಿಡ್ಕೊಬೇಕು. ಮೀನ್ಸ್ ಹುಕ್ ಕ್ರಿಯೇಟ್ ಮಾಡಬೇಕು. ಸೊ ಜನಕ್ಕೆ ಹುಕ್ ಬರಬೇಕು. ಈ ವಿಡಿಯೋದಲ್ಲಿ ಏನೋ ಒಂದಿದೆ, ನನ್ನ ವಿಡಿಯೋನ ಫುಲ್ ನೋಡ್ಬೇಕು ಅನ್ನೋ ಹುಕ್ ಕ್ರಿಯೇಟ್ ಮಾಡಬೇಕು. 30 ಸೆಕೆಂಡ್ಸ್ ವೆರಿ 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 ಇಂಪಾರ್ಟೆಂಟ್. ಓಕೆನಾ. ಸೊ ಆ 30 ಸೆಕೆಂಡ್ಸ್ ನ ವೇಸ್ಟ್ ಮಾಡ್ಕೋಬೇಡಿ. ಅಂಡ್ ವಿಡಿಯೋದಲ್ಲಿ ಲಾಸ್ಟಿಗೆ ಹೇಳ್ತೀನಿ ಅಂತ ಲಾಸ್ಟಿಗೆ ತಗೊಂಡು ಹೋಗ್ಬೇಡಿ. ಸ್ಟಾರ್ಟಿಂಗ್ ಅಲ್ಲೇ ಜನಕ್ಕೆ ಇಂಟ್ರೆಸ್ಟ್ ಬರೋ ರೀತಿಯಲ್ಲಿ ನೀವು ಎಕ್ಸ್ಪ್ಲೇನ್ ಮಾಡಿ. ಆವಾಗ ಆಟೋಮೆಟಿಕ್ಲಿ ನಿಮ್ಮ ವಿಡಿಯೋ ಚೆನ್ನಾಗಿರುತ್ತೆ, ಜನ ನೋಡ್ತಾರೆ, ವೈರಲ್ ಆಗೋ ಎಲ್ಲಾ ಲಕ್ಷಣ ಇರುತ್ತೆ. ಓಕೆನಾ. ಸೊ ಗೈಸ್, ಇದಿಷ್ಟು ಇವತ್ತಿನ ವಿಡಿಯೋ. ಯಾವ ಕಾರಣಕ್ಕೂ ನೀವು ಕನ್ಸಿಸ್ಟೆನ್ಸಿಯನ್ನ ಬಿಡಬೇಡಿ. ಒಳ್ಳೊಳ್ಳೆ ಥಂಬ್ನೈಲ್ ಅನ್ನ ಕೊಡಿ. ಜನಕ್ಕೆ ಇಷ್ಟ ಆಗುವಂತಹ ಟಾಪಿಕ್ಸ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಜನ ನೋಡೋ ರೀತಿಯಲ್ಲಿ ಹುಕ್ನ ಕ್ರಿಯೇಟ್ ಮಾಡಿ. ಒಳ್ಳೊಳ್ಳೆ ಇನ್ಫಾರ್ಮೇಶನ್ ಇರಲಿ ವಿಡಿಯೋದಲ್ಲಿ. ಎಲ್ಲನೂ ಲಾಸ್ಟಿಗೆ ಹೇಳ್ತೀನಿ ಅಂತ ಹೇಳಿ ಲಾಸ್ಟಿಗೆ ತಗೊಂಡು ಹೋಗ್ಬೇಡಿ. ಸ್ಟಾರ್ಟಿಂಗ್ ಇಂದಾನೆ ಮೇನ್ ಮ್ಯಾಟ್ರಿಗೆ ಬನ್ನಿ. ಸ್ಟಾರ್ಟಿಂಗ್ ಅಲ್ಲಿ ಏನ್ ಟಾಪಿಕ್ ಮಾತಾಡಬೇಕು ಅಂತ ಇದ್ದೀರಾ ಆ ಮ್ಯಾಟ್ರಿಗೆ ಬನ್ನಿ. ಇಲ್ಲ ಅಂತಂದ್ರೆ ಜನ ಅರ್ಧದಲ್ಲೇ ಬಿಟ್ಟೋಗ್ತಿದ್ದಾರೆ ಅಂತಂದ್ರೆ ಸೊ ಆಡಿಯನ್ಸ್ ರಿಯಾಕ್ಷನ್ ಕಮ್ಮಿ ಆಗುತ್ತೆ. ಸೊ ಅಲ್ಲಿ ನಿಮ್ಮ ವಿಡಿಯೋನ ಅಲ್ಗೋರಿದಮ್ ಏನ್ ಮಾಡುತ್ತೆ, ಈ ವಿಡಿಯೋದಲ್ಲಿ ಏನು ಇಲ್ಲ, ಜನ ಬಂದು ಅರ್ಧಕ್ಕೆ ಬಿಟ್ಟು ಹೋಗ್ತಿದ್ದಾರೆ, ಇದನ್ನ ನಾನು ಮತ್ತಷ್ಟು ಜನಕ್ಕೆ ಶೇರ್ ಮಾಡೋದು ಬೇಡ ಅಂತ ಹೇಳಿ ಏನ್ ಮಾಡುತ್ತೆ, ರೆಕಮೆಂಡೇಶನ್ ನ ಕಡಿಮೆ ಮಾಡುತ್ತೆ. ಯಾರಿಗೂ ರೆಕಮೆಂಡ್ ಮಾಡಲ್ಲ. ಓಕೆನಾ. ಸೊ ನಿಮ್ ಚಾನಲ್ ಹೋಮ್ ಪೇಜ್ ಅಲ್ಲಿ ಬರ್ಬೇಕು ಅಂತಂದ್ರೆ ಸೊ ಸರ್ಚ್ ಟಾಪಿಕ್ ಇರ್ಲಿ, ಹುಕ್ ಕ್ರಿಯೇಟ್ ಮಾಡಿ. ಆಡಿಯನ್ಸ್ ನಿಮ್ಮ ಥಂಬ್ನೈಲ್ ನ ಚಕ್ ಅಂತ ಕ್ಲಿಕ್ ಮಾಡೋ ರೀತಿಯಲ್ಲಿ ಅಟ್ರಾಕ್ಟಿವ್ ಥಂಬ್ನೈಲ್ ಇಡಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬಾರ್ದೆ, ನೋಡೋ ತರ ಮೇನ್ ಮ್ಯಾಟ್ರಿಗೆ ಬನ್ನಿ. ಅಂಡ್ ಇದೆಲ್ಲ ಆಯ್ತು ಅಂತಂದ್ರೆ ನಿಮ್ಮ ವಿಡಿಯೋನ ಸರ್ಚ್ ಲಿಸ್ಟ್ ಅಲ್ಲಿ ಕಳಿಸುತ್ತೆ, ರೆಕಮೆಂಡ್ ಮಾಡುತ್ತೆ. ಸೊ ಆಗ ಜನ ಕ್ಲಿಕ್ ಮಾಡಿ ನೋಡ್ತಾರೆ, ನೋಡಿದಷ್ಟು ಮತ್ತಷ್ಟು ಜನಕ್ಕೆ ರೀಚ್ ಆಗುತ್ತೆ. ಸೊ ಅಲ್ಲಿ ವಿಡಿಯೋಗಳು ವೈರಲ್ ಆಗೋದು, ಯೂಟ್ಯೂಬ್ ವಿಡಿಯೋಗಳು ಇದೇ ರೀತಿ ಎಲ್ಲ ವೈರಲ್ ಆಗೋದು. ಓಕೆನಾ. ಸೊ ಈ ಹೇಳ್ದಂತಹ ತಪ್ಪುಗಳಲ್ಲಿ ನೀವು ಯಾವ್ದಾದ್ರು ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ಇನ್ನು ಮುಂದೆ ಮಾಡಕ್ ಹೋಗ್ಬೇಡಿ. ಆ ತಪ್ಪನ್ನ ಸರಿ ಮಾಡ್ಕೊಳ್ಳಿ. ಈಗ ನಿನ್ನೆ ಮೊನ್ನೆ ಮಾಡಿರೋ ಯೂಟ್ಯೂಬ್ ಚಾನಲ್ಗಳು ಕೂಡ ಗ್ರೋತ್ ಆಗಬಹುದು, ಈ ಎಲ್ಲಾ ತಪ್ಪುಗಳನ್ನ ಸರಿ ಮಾಡ್ಕೊಂಡು ಮಾಡಿದ್ದಾದ್ರೆ. ಸೊ ಇಷ್ಟು ವರ್ಷ ಆದ್ರೂ ಗ್ರೋತ್ ಆಗಿಲ್ಲ ಅಂತಂದ್ರೆ ಈ ತಪ್ಪನ್ನ ಸರಿ ಮಾಡ್ಕೊಂಡು ಮಾಡಿ ಖಂಡಿತವಾಗ್ಲೂ ಗ್ರೋತ್ ಆಗ್ತೀರಾ. ಓಕೆನಾ. ಸೊ ಗೈಸ್, ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ. ಏನೇ ಡೌಟ್ ಇದ್ರು ಕಮೆಂಟ್ ಮಾಡಿ. ನೆಕ್ಸ್ಟ್ ಯಾವ ವಿಡಿಯೋ ಬೇಕು, ಥಂಬ್ನೈಲ್ ಬಗ್ಗೆ ಇರ್ಬೋದು, ವಿಡಿಯೋ ಎಡಿಟಿಂಗ್ ಬಗ್ಗೆ ಇರ್ಬೋದು, ಯಾವ ವಿಡಿಯೋ ಬೇಕು ಖಂಡಿತವಾಗ್ಲೂ ಕಮೆಂಟ್ ಮಾಡಿ. ಕಮೆಂಟ್ ಬಾಕ್ಸ್ ನಿಮ್ದೇ, ನಾನಿರೋದೆ ನಿಮ್ಗೋಸ್ಕರ ವಿಡಿಯೋ ಮಾಡೋದಕ್ಕೆ. ಓಕೆನಾ. ಖಂಡಿತವಾಗ್ಲೂ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಯಾವ ಟಾಪಿಕ್ಗೆ ಜಾಸ್ತಿ ಕಮೆಂಟ್ ಬರುತ್ತೋ ಅದಕ್ಕೆ ವಿಡಿಯೋ ಮಾಡ್ತೀನಿ. ಥಂಬ್ನೈಲ್ ಬೇಕಾ, ವಿಡಿಯೋ ಎಡಿಟಿಂಗ್ ಬೇಕಾ, ಕಮೆಂಟ್ ಮಾಡಿ ಹೇಳ್ತೀನಿ. ಓಕೆನಾ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇರೋರು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಅಪ್ಡೇಟ್ ಅಲ್ಲಿ ಸಿಗ್ತೀನಿ. ಲವ್ ಯು ಆಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.